ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ರಿಗೂ ಕೂಡ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಈ ದಿನ ನಾನು ಶ್ರೀರಾಮರಕ್ಷ ಸ್ತೋತ್ರ ಮಂತ್ರದೊಂದಿಗೆ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಕುಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ. ಕವಿತಾ ರೂಪದ ಟೊಂಗೆಯ ಮೇಲೆ ಕುಳಿತು ರಾಮರಾಮ ಎಂದು ಸುಗಮವಾಗಿ ಕೂಗುವ ವಾಲ್ಮೀಕಿ ಎಂಬ ಕೋಗಿಲೆಗೆ, ಅಂದರೆ ಕಾವ್ಯ ರೂಪದಲ್ಲಿ ಶ್ರೀರಾಮನ ಗುಣಕಥನವನ್ನು ಮಾಡಿದ ಕವಿ ವಾಲ್ಮೀಕಿಗೆ ನಾನು ನಮಸ್ಕರಿಸುವೆನು. ರಾಮನವಮಿ ಹಬ್ಬವು ಶ್ರೀರಾಮ ಅವರ ಜನ್ಮೋತ್ಸವವನ್ನು ಆಚರಿಸುವ ಪವಿತ್ರ ದಿನವಾಗಿದೆ. ಇದು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ನಡೆಯುತ್ತೆ. ಈ ದಿನ ಭಕ್ತರು ದೇವಸ್ಥಾನಗಳಿಗೆ ಭೇಟಿ ನೀಡಿ ರಾಮನ ಜಪ ಮಾಡ್ತಾರೆ. ಹಾಗೆ ರಾಮಾಯಣ ಪಠಣ ಮಾಡುವ ಮೂಲಕ ಭಕ್ತಿ ಭಾವದಿಂದ ಆಚರಿಸ್ತಾರೆ. ರಾಮನವಮಿ ನಮಗೆ ಸತ್ಯ, ಧರ್ಮ, ನೀತಿಯ ಮಾರ್ಗವನ್ನು ಅನುಸರಿಸಲು ಪ್ರೇರಣೆ ನೀಡುತ್ತೆ. ಹಾಗೆ ನಾನಿವತ್ತಿನ ವಿಡಿಯೋದಲ್ಲಿ ನಾವು ಜೋಗದಲ್ಲಿ ಇರುವಂತಹ ರಾಮ ಮಂದಿರ ಹೇಗಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ನಾವು ಕೂಡ ಬೆಳಗ್ಗೆನೇ ಹೋಗಿ ಶ್ರೀರಾಮನ ಆಶೀರ್ವಾದವನ್ನು ಪಡ್ಕೊಂಡು ಬಂದ್ವಿ. ನಿಮಗೂ ಸಾಧ್ಯ ಆದರೆ ನಿಮ್ಮ ಹತ್ತಿರದಲ್ಲಿ ಇರುವಂಥ ಶ್ರೀರಾಮನ ಮಂದಿರಕ್ಕೆ ಹೋಗಿ ಶ್ರೀರಾಮನ ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ. ಹಾಗೆ ಈ ವಿಡಿಯೋ ಮೂಲಕ ನಿಮಗೂ ಕೂಡ ದೇವರ ಆಶೀರ್ವಾದ ಸಿಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.